ಬುದ್ಧಿ ಈ ಪ್ರಮಾಣಗಳಿಂದ ಒಳಗೂಡಿ ಪ್ರತ್ಯಕ್ಷರಿರಲಿ, ಅನುಮಾನವಿರಲಿ, ಶಾಬ್ದರಿರಲಿ, ಅರ್ಥಾಪತ್ತಿ ಇರಲಿ, ಉಪಲಬ್ಧಿ ಇವು 6 ಷಟ್ ಪ್ರಮಾಣಗಳನ್ನ ಬುದ್ಧಿ ಯಾವ ರೂಪದಿಂದ ವಿವೇಕ ಮಾಡಿದರೂ ಕೂಡ ಯಾಕ ಅದು ಆಭಾಸ ಚೈತನ್ಯದಿಂದ ಒಳಗೂಡಿರುತ್ತೆ. ಆಭಾಸ ಚೈತನ್ಯದಿಂದ ಒಡಗೂಡಿರುವ ಬುದ್ಧಿಗೆ ನಾನು ಬ್ರಹ್ಮನಾಗಿದ್ದೇನೆ ಅಂತ ವಿಷಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಬುದ್ಧಿ ಆಭಾಸ ರೂಪದಿಂದ ಒಡಗೂಡಿರುವ ಪ್ರಮಾಣಗಳನ್ನ ನಿರ್ಣಯ ಮಾಡ್ತಲ್ಲ, ಇದು ಆತ್ಮತತ್ವವನ್ನ ತಿಳಿಲಿಕ್ಕೆ ಆಗುದೇ ಇಲ್ಲ. ಆದ್ರೆ ಅದ ಬುದ್ಧಿ ಅನುಭವಾನುಸಾರಿಯಾಗಿ ಅಂಡಕ್ಕೆ ಬಂದ ಏಕಾತ್ಮ ಪ್ರತ್ಯಯ ಸಾರ, ಅವಾಗ ಬುದ್ಧಿಯಾಗಿ ಉಳಿಯುವುದಿಲ್ಲ ಅಂತ ನಿರ್ಣಯ ಅಲ್ವಲ್ಲಿ. ಏಕಾತ್ಮ ಪ್ರತ್ಯಯ ಸಾರದೊಳಗ ಆತ್ಮ ಪ್ರತ್ಯಯ ರೂಪದ ಹೇಗಾಗ್ತತಿ ಅಂತ ನಾವು ಅನುಭವದಿಂದ ನೋಡ್ಕೋಬೇಕೆ ವಿನಃ ಈ ಪ್ರಮಾಣಗಳನ್ನ ಇಟ್ಟುಕೊಂಡು ನೋಡಿದ್ರೆ ಅದು ಎಂದೂ ಬಾಧಿಸುವುದಿಲ್ಲ. ಬುದ್ಧಿ ಬಾಧಿಸುವುದಿಲ್ಲ. ಪ್ರಮಾಣಗಳನ್ನ ಇಟ್ಟುಕೊಂಡು ನೋಡುವಾಗ ಯಾವುದೂ ಬಾಧಿಸುವುದಿಲ್ಲ. ಈ ರಹಸ್ಯ ಗೊತ್ತಾದ್ರೆ ಮಾತ್ರ ನಮಗ ಆತ್ಮ ಪ್ರತ್ಯಯದೊಳಗೆ ನಿಲ್ಲಾಕ ಬರ್ತದೆ. ಈಗ ಆತ್ಮನ ಪ್ರತ್ಯಯ ಬುದ್ಧಿ ಮಾಡ್ಕೊಂಡೈತೆ ಅಂತ ಇಟ್ಕೊಳ್ರಿ, ಆಭಾಸ ಜನ್ಯರಾಗ್ಲಿ ಯಾವ್ದಾರಾಗ್ಲಿ. ಆತ್ಮನ ಪ್ರತ್ಯಯ ಮಾಡ್ಕೊಳಕತ್ತೈತಿ ಅಂತ ಇಟ್ಕೊಳ್ರಿ. ಅಲ್ಲಿ ಅನುಭವ ಹೇಗಿರ್ತತಿ ಅಂತ ಏನಾದ್ರು ಅವಲೋಕನ ಮಾಡ್ಕೊಂಡಿರ? ಈಗ ಪ್ರತ್ಯಕ್ಷವಾಗಿರುವಂತ ಆನೆ, ಕುರ್ಚಿ, ಟೇಬಲ್ಲು ಇವನ್ನೆಲ್ಲ ನಮ್ ಬುದ್ಧಿ ನಿರ್ಣಯ ಮಾಡಬೇಕು, ಒಪ್ಕೊಂಡಿಲ್ಲ. ಇದು ಆವಾಸ ರೂಪದೊಳಗಿರೋದು, ಅವು ಆವಾಸ ರೂಪದೊಳಗಿರುವಂತದ್ದು, ಅದನ್ನ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡು. ಈ ಆತ್ಮನನ್ನ ಪ್ರತ್ಯಯ ಮಾಡಿಕೊಳ್ಳುವ ಯೋಗ್ಯತೆ ಈ ಬುದ್ಧಿಗುಂಟಾ ಅಂತ ಮೊದಲು ವಿವೇಕ ಮಾಡಬೇಕು. ಒಂದ್ ವೇಳೆ ಆ ವಾಕ್ಯಾರ್ಥ ಜ್ಞಾನವನ್ನ ಈ ಬುದ್ಧಿ ಗ್ರಹಣ ಮಾಡುತ್ತೆ. ವಾಕ್ಯಾರ್ಥ ಜ್ಞಾನವನ್ನ ನೋಡ, ವಾಕ್ಯದ ಅರ್ಥವನ್ನ ಜ್ಞಾನ ರೂಪದೊಳಗೆ ಬುದ್ಧಿ ನಿರ್ಣಯ ಮಾಡ್ಕೋತೈತೆ ಅಂತ ಇಟ್ಕೊಳ್ಳೋಣ. ದೇವದತ್ತನು ಗೋಶಾಲೆಗೆ ಹೋದನು ಅಂತ ಇಟ್ಕೊಳ್ರಿ. ಇದನ್ನ ಅದು ಅರ್ಥ ಮಾಡ್ಕೊಳ್ಳುತ್ತೆ ಬುದ್ಧಿಗೆಲ್ಲ ನಿರ್ಣಯ ಮಾಡ್ಕೊಳ್ಳೋ ಯೋಗ್ಯತೆ ಇರೋದು. ಹಾಗನ ಇಲ್ಲೇ ಆತ್ಮನನ್ನ ಪ್ರತ್ಯಯ ಮಾಡ್ಕೊಂಡೈತೆ ಅಂತ ಇಟ್ಕೊಂಡು ನಾನು ಬ್ರಹ್ಮನಾಗಿದ್ದೇನೆ ಅಂತ ಬುದ್ಧಿಯಲ್ಲಿ ಗೋಚರ ಆಯ್ತಂತ ಇಟ್ಕೊಳ್ರಿ. ಶಬ್ದ ಇನ್ನು ವಾಕ್ಯ ಅದು, ನಾನು ಬ್ರಹ್ಮನಾಗಿದ್ದೇನೆ, ದೇವದತ್ತನು ಗೋಶಾಲೆಗೆ ಹೋದನು. ಇವೆರಡು ವಾಕ್ಯಗಳ ದೇವದತ್ತ ಮತ್ತು ಗೋಶಾಲೆ ಇವೆರಡು ವಸ್ತು ರೂಪದೊಳಗದವ. ಇವು ಪ್ರತ್ಯಕ್ಷ ಪ್ರಮಾಣದಿಂದ ನಮ್ಮ ಬುದ್ಧಿ ಅದನ್ನು ನಿರ್ಣಯ ಮಾಡ್ತಾವ. ನಾನು ಬ್ರಹ್ಮನಾಗಿದ್ದೇನೆ ಅನ್ನಲ್ಲಿ ನಾನು ವಸ್ತು ಅಲ್ಲ, ಬ್ರಹ್ಮವೂ ವಸ್ತು ಅಲ್ಲ. ಆದ್ರೂ ಬುದ್ಧಿ ಅದನ್ನು ಪ್ರತ್ಯಯ ಮಾಡ್ಕೊಳತ್ತೆ. ವಾಕ್ಯದ ಬಲದಿಂದ ಅದರ ಜ್ಞಾನವನ್ನು ಮಾಡ್ಕೊಳತ್ತೆ. ಅವಾಗ ಬುದ್ಧಿಯೊಳಗೆ ಏನು ಪರಿವರ್ತನೆ ಆಗ್ತತಿ ಅನ್ನೋದನ್ನು ಮಾತ್ರ ಜಿಜ್ಞಾಸಿಗಳು ನೋಡ್ಕೋಬೇಕು. ಅದನ್ನು ನೋಡ್ಕೊಳ್ಳುವಷ್ಟು ಸಂಯಮತೆ ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ಇಲ್ಲೇ ಬುದ್ಧಿಯಾಗಿನ ದೇವದತ್ತನು ಗೋಶಾಲೆಗೆ ಬಂದನು ಅಥವಾ ಹೋದನು ಅಂತ ಬುದ್ಧಿಗೆ
ಬಂದನು. ಅದನ್ನು ಅನುಕರಣೆ ಮಾಡುತ್ತದು. ಆದ್ರೆ ಇಲ್ಲಿ ಯಾವ ರೂಪದ ಈ ಬುದ್ಧಿ ಅಲ್ಲೇ ದೇವದತ್ತನ್ನು ನಿರ್ಣಯ ಮಾಡ್ಕೊಳತ್ತೆ, ಗೋಶಾಲೆನು ನಿರ್ಣಯ ಮಾಡ್ಕೊಳತ್ತೆ. ಇಲ್ಲಿ ನಾನು ಬ್ರಹ್ಮನಾಗಿದ್ದೇನೆ ಅನ್ನುವ ಅರ್ಥವನ್ನ ಅದು ಹೇಗ ಅನುಕರಣೆ ಮಾಡ್ಕೊಳ್ಳುತ್ತೆ? ಯಾಕಂದ್ರ ಎರಡೂ ವಸ್ತು ಅಲ್ಲ, ನಾನು ವಸ್ತು ಅಲ್ಲ. ನಾನು ಪ್ರಮಾತೃಣ ವಿಷಯ ಅಲ್ಲ. ಆದ್ರೂ ವಾಕ್ಯಾರ್ಥ ಜ್ಞಾನವನ್ನು ಅದು ಬುದ್ಧಿ ಮಾಡ್ಕೊಂಡೈತಿ ಅಂದಾಗ ಆ ಬುದ್ಧಿಯ ಸ್ವರೂಪ ಅಥವಾ ಅದರ ಸ್ಥಿತಿ ಎಲ್ಲಿ ಪರ್ಯವಸಾನ ಆಗ್ತತಿ ಅಂತ ನೋಡ್ಕೊಳ್ಳೋದಿಲ್ಲ ನಾವು. ಅಲ್ಲೇ ವಸ್ತು ರೂಪದೊಳಗಿರುವಂತ ದೇವದತ್ತನಾಗಲಿ ಗೋಶಾಲೆ ಆಗಲಿ ಅವು ಎರಡನ್ನು ಅದರೊಳಗ ವಿಷಯದೊಳಗ ಅರ್ಥವತ್ತಾಗಿ ಆ ಬುದ್ಧಿ ಅಲ್ಲೇ ಪರ್ಯವಸಾನ ಹೊಂದತ್ತೆ, ಅಲ್ಲಿ ಅರ್ಥದೊಳಗೆ. ಇಲ್ಲಿ ನಾನು ಬ್ರಹ್ಮನಾಗಿದ್ದೇನೆ ಅನ್ನೋದನ್ನ ಪ್ರತ್ಯಯ ಮಾಡ್ಕೊಳತ್ತೆ. ಅವಾಗ ನಿಮಗೆ ಬುದ್ಧಿ ಅನುಭವದಲ್ಲಿ ಪರ್ಯವಸಾನ ಆದಾಗ ನಾನು ಬುದ್ಧಿ ಅಂತ ಏನಾದ್ರೂ ಗೊತ್ತಾಗತ್ತ? ಅದಕ್ಕ ನಾನು ಇಂಥದ್ದನ್ನ ನಿರ್ಣಯ ಮಾಡೇನಿ ಅಂತ ಏನಾದ್ರೂ ಗೊತ್ತಾಗತ್ತ? ನಾನು ವಿಷಯ ಅಲ್ಲ, ಬ್ರಹ್ಮನು ವಿಷಯ ಅಲ್ಲ ಇದು ಬುದ್ಧಿ. ಆದ್ರೂ ಪ್ರತ್ಯಯ ಮಾಡ್ಕೊಳತ್ತೆ. ಎಲ್ಲಾ ಶಬ್ದಗಳನ್ನು ಬುದ್ಧಿನ ತಿಳಿಬೇಕಲ್ಲ. ಇಲ್ಲಿ ತಿಳಿಯುವಾಗ ಯಾವ ರೂಪದಲ್ಲಿ ತಿಳ್ಕೊಂಡದ? ಆ ದೇವದತ್ತ ಗೋಶಾಲೆಗೆ ಹೋಗುವ ಅನ್ನುವಂಥ ವಾಕ್ಯವನ್ನ ಯಾವ ರೂಪದೊಳಗೆ ತಿಳ್ಕೊಂಡದ? ಇವೆರಡರ ಭೇದ ಅಲ್ಲೇ ಬುದ್ಧಿಯಾಗಿರುವುದಿಲ್ಲ, ಅನುಭವ ರೂಪದಲ್ಲಿ ಬ್ರಹ್ಮ ಸ್ವರೂಪಿಯಾಗಿರುತ್ತೆ. ಬ್ರಹ್ಮನನ್ನಾಗಲಿ ವಿಷಯವನ್ನ ನಡ್ಕೊಳಕ್ಕ ಈ ಬುದ್ಧಿ ಪ್ರಯತ್ನ ಮಾಡಿದಾಗ ಅದು ಬುದ್ಧಿಯಾಗಿ ಇರುವುದಿಲ್ಲ, ಇದು ಅನುಭವ. ಇದನ್ನ ಹ್ಯಾಗ ಅನುಭವ ಮಾಡದಾಗ ಅದ ಸಾಧನ ಮಾಡಿದವರಿಗೆ ಗೊತ್ತಾಗತ್ತೆ. ಅವ್ರು ಅದನ್ನು ಅನುಸರಿಸಿಕೊಂಡು ನೋಡ್ಕೋಬೇಕಾಗತ್ತೆ. ಶಬ್ದಗಳನ್ನ ಅರ್ಥ ಮಾಡ್ಕೊಳ್ಳೋದು ಬುದ್ಧಿ ಕೆಲಸ ಮಾಡ್ಕೊಳತ್ತದ, ಇಲ್ಲಂತಲ್ಲ. ಅದನ್ನ ನಾನು ಬ್ರಹ್ಮನಿದ್ದೇನೆ ಅನ್ನೋದನ್ನ ಹೇಗ ಅರ್ಥ ಮಾಡ್ಕೊಳತ್ತೇವೆ ಬುದ್ಧಿ? ಮಾಡೋದಿಲ್ಲೇನೋ ಮಾಡ್ಕೊಳತ್ತೆ. ನಾನದನ್ನು ವಿಷಯವನ್ನಾಗಿ ಮಾಡ್ಕೊಳತ್ತೆ, ಬ್ರಹ್ಮನನ್ನು ವಿಷಯವನ್ನಾಗಿ ಮಾಡ್ಕೊಳತ್ತೆ. ಅವಾಗದು ಬುದ್ಧಿಯಾಗಿ ನಿರ್ಣಯ ಮಾಡ್ಕೊಳತ್ತೋ ಅಥವಾ ಅನುಭವ ರೂಪದೊಳಗೆ ಪರ್ಯವಸಾನ ಆಗಿ ಬುದ್ಧಿ ತನ್ನ ಕಳ್ಕೊತೋ? ಅನುಭವ ನೋಡ್ಕೋಬೇಕಿಲ್ಲ. ಶಾಸ್ತ್ರ ಏನೋ ಹೇಳ್ಕೊತ ಬರ್ತದಿಲ್ಲ ಅಂತಲ್ಲ. ಮತ್ತು ಬ್ರಹ್ಮವಾಗಿರುವೆನು ಎಂಬೀ ವಿದ್ಯೆಯು ತಿಳುವಳಿಕೆಯು ಇದು ಕರ್ತೃ ಸಕಾಮನು ಬದ್ಧನು ಎಂಬೀ ರೀತಿಯ ಪ್ರಮಾಣ ಆಭಾಸ ಜನ್ಯವಾದ ಬುದ್ಧಿಯಿಂದ ಎಂದಿಗೂ ಬಾಧಿತವಾಗುವುದಿಲ್ಲ. ಬ್ರಹ್ಮವಾಗಿರುವೆನು ಎಂಬುದನ್ನ ಈ ಬುದ್ಧಿ ನಾನು ಕರ್ತೃ ಸಕಾಮನು ಬದ್ಧನು ಈ ರೀತಿಯ ಪ್ರಮಾಣ ಆಭಾಸಜನ್ಯವಾದ ಬುದ್ಧಿಯಿಂದ ಎಂದಿಗೂ ಬಾಧಿತವಾಗುವುದಿಲ್ಲ. ಮತ್ತೆ ನಾ ಬ್ರಹ್ಮನಾಗಿದ್ದೇನೆ ಅಂತ ಅನುಭವ ಹೆಂಗಾಗುತ್ತೆ? ದೃಷ್ಟಾಂತ ಎರಡನ್ನೂ ಅವಲೋಕನ ಮಾಡ್ರಲ್ಲಿ.
ಅನುಭವದೊಳಗ ಯಾವ ಅವಯವಗಳು ಇಲ್ಲ. ಈ ಬುದ್ಧಿಯ ರೂಪತ್ವವನ್ನ ಕಳಿಸಿಕೊಳ್ಳುತ್ತಲ್ಲೇ ಅನುಭವದೊಳಗೆ. ಅನೇಕ ದೃಷ್ಟಾಂತಗಳನ್ನ ಒಂದಾರ ನೋಡಿ. ಈಗ ಹಾವಿನ ಜ್ಞಾನ ಭಾರಿ ತಕ್ಕತ್ತಲ್ಲ. ಹಗ್ಗ ಅಂತ ತಿಳಿದ ಮೇಲೆ ಹಾವಿನ ಜ್ಞಾನ ಭಾರಿ ತಕ್ಕ ಭಾಳ. ಅಲ್ಲಿ ಭಾರಿ ಸಿಗುತ್ತದ ಹಗ್ಗದ ಜ್ಞಾನ ಆದ್ಮೇಲೆ. ಇನ್ ಇರ್ತೈತಿವ ಭಾಳ ಅಂದ್ರೆ ಇದನ್ನ ಹಾವಂತ ತಪ್ಪು ತಿಳ್ಕೊಂಡಿದ್ದೆ ಅಂತ ಜ್ಞಾನ ಆಗೋದು ಅಲ್ವಾ? ಇಲ್ಲಿನೂ ಹಾಗ ಪ್ರಮಾಣ ಆಭಾಸಜನ್ಯವಾದ ಬುದ್ಧಿ. ಈ ಬುದ್ಧಿ ಅದನ್ನ ನೋಡಕ್ ಹೋಗಿ ಅದರಂಗಾಗತ್ತೆ. ಅನೇಕ ದೃಷ್ಟಾಂತಗಳನ್ನು ಕೊಟ್ಟಾರ, ಇಲ್ಲ ಅಂತಲ್ಲ. ಪಿನುಗೊಂಬಿ ಸಮುದ್ರದ ಆಳವನ್ನು ನೋಡಕ್ ಹೋಗಿ ಹರಿಗೆ ಅದಾಗಿ ಹೋಯ್ತು ಅಂತ ಹೇಳ್ತಾರೆ. ಅನೇಕ ನದಿಗಳು ಬಂದು, ಸಾವಿರಾರು ನದಿಗಳು ಬಂದು ಸಾಗರವನ್ನು ಸೇರಿದಾಗ ತಮ್ಮ ತನ ಹ್ಯಾಕ್ ಕಳ್ಕೊತಾವೋ ಹಾಗೆ ಬುದ್ಧಿ ತನ್ನ ತನ ಕಳ್ಕೊಂಡು ಅನುಭವದಲ್ಲಿ ಪರ್ಯವಸನ ಆಗ್ತತಿ. ಇದು ಕ್ರಿಯೆ ಇಲ್ಲಿ ಜರುಗೋದು. ಆದ್ರೆ ಅನುಭವ ಮತ್ತು ಬುದ್ಧಿ ಆಭಾಸಜನ್ಯ ಜ್ಞಾನ, ಅದು ಆಭಾಸದಿಂದ ಒಡಗೂಡೈತಿ ಅಂತಾನೆ ಹೇಳ್ತದೆ. ಮತ್ತ ಅದು ಇರುವುದು ಹಾಗೈತಿ. ಪರಮಾತ್ಮನ ಮೊದಲು ಮಾಡಿಕೊಂಡು ಇಂದ್ರಿಯಾದಿಗಳ ಪರ್ಯಂತರ ಈ ಆಧ್ಯಾತ್ಮಿಕ ಪ್ರಪಂಚ ಅಂತ ಕರೆದು ಎಲ್ಲ ಆಭಾಸಜನ್ಯದಿಂದ ಒಡಗೂಡೇನ ಕೂಡಿರೋದು. ಹಿಂದೆ ಹೇಳ್ಕೊತ ಬಂದಾರೆ, ಚೈತನ್ಯದ ಆಭಾಸ ರೂಪಗಳೇ, ರೂಪಭೇದಗಳೇ. ಅದು ತನ್ನ ತನ ಕಳ್ಕೊಳ್ಳೋ ಕ್ರಿಯೆ ಐತಲ್ಲ. ಅನುಭವ ಇದನ್ನೆಲ್ಲ ಹೊಡೆದು ಹಾಕತ್ತೆ ನೋಡಿ. ಯಾರಿಗೆ ಅನುಭವ ಆಗ್ತದೋ ಅದಕ್ಕನ ಇಲ್ಲೇ ಬುದ್ಧಿ ನಾನನ್ನಾಗಲಿ ಬ್ರಹ್ಮನನ್ನಾಗಲಿ ಪ್ರತ್ಯಯ ಮಾಡ್ಕೊಳ್ತತಿ ಅಂತ ಇಟ್ಕೊಳ್ರಿ. ಅಲ್ಲಿ ದೇವದತ್ತ ಗೋಶಾಲೆ ಎರಡನ್ನು ಪ್ರತ್ಯಯ ಮಾಡ್ಕೊತಲ್ಲ. ಇವೆರಡನ್ನು ಪ್ರತ್ಯಯ ಮಾಡ್ಕೋಬೇಕಾದಾಗ ವಸ್ತು ಸ್ಥಿತಿ ಆ ಬುದ್ಧಿಗೆ ಗೋಚರ ಆಗಿರ್ತದೆ. ಸ್ವಲ್ಪ ಲಕ್ಷ್ಯ ಇಡ್ರಿ. ವಸ್ತು ಸ್ಥಿತಿ ದೇವದತ್ತನ ಆ ನಾಮ, ಅವನ ರೂಪ, ಅದು ವಸ್ತು ಸ್ಥಿತಿಯೊಳಗೆ ಬುದ್ಧಿಗೆ ನಿರ್ಣಯ ಆಗಿರ್ತವೆ. ಗೋಶಾಲೆನೂ ನಿರ್ಣಯ ಆಗಿರ್ತವೆ. ಇವು ಪ್ರತ್ಯಯ ಜ್ಞಾನ. ಪ್ರತ್ಯಯ ಜ್ಞಾನ ಅಲ್ಲಿ ಆಗಿರ್ತದ ಬುದ್ಧಿಗೆ. ಇಲ್ಲಿ ಅದೇ ಬುದ್ಧಿ ನಾನು ಮತ್ತು ಬ್ರಹ್ಮ, ನಾನು ಬ್ರಹ್ಮವನ್ನಾಗಿದ್ದೇನೆ ಅನ್ನುವ ವಾಕ್ಯವನ್ನ ಅದು ಪ್ರತ್ಯಯ ಮಾಡ್ಕೊಳಕ್ ಹೋಗುತ್ತೆ. ಅಲ್ಲಿ ಅವಾಗ ಪ್ರತ್ಯಯ ರೂಪದಿಂದೊಡಗೂಡಿದ್ರೆ ಅವು ವಿಷಯ ಅಲ್ಲ. ನಾನು ವಿಷಯ ಅಲ್ಲ, ಬ್ರಹ್ಮನು ವಿಷಯ ಅಲ್ಲ. ಮತ್ತೆ ಏನಾಗಿ ಪರಿವರ್ತನೆ ಹೊಂದುತ್ತಲ್ಲೇ? ಅನುಭವವಾಗಿ ಪರಿವರ್ತನೆ ಹೊಂದುತ್ತೆ ನೋಡಿ. ಬುದ್ಧಿಯಾಗಿ ಉಳಿಯುವುದಿಲ್ಲ, ಅದು ಅನುಭವ ರೂಪದೊಳಗೆ ಪರ್ಯವಸಾನ ಆಗತ್ತೆ. ಈಗ ಯಾರಿಗಾದ್ರೂ ಗೊತ್ತಾದ್ರೆ ಅವರು ಪುಣ್ಯಾತ್ಮರ, ಅವ್ರಿಲ್ಲೇ ಅದನ್ನೇನು ರೋಕಡಿ ಇಲ್ಲೇನ ಆ ಬ್ರಹ್ಮ ತತ್ವವನ್ನ ಕಂಡು ಅಂತ ಅನುಭವಿಗಳಾಗ್ತಾರ, ಅವರು ಮುಕ್ತರ. ಅದಕ್ಕ ಅನುಭವಿಗಳು ಪ್ರತ್ಯಯ ಅನುಭವಲ್ಲೂ ಅನುಭವ ಪ್ರತ್ಯಯ ಅಲ್ಲ, ಇದನ್ನ ಲಕ್ಷ್ಯದೊಳಗೆ ಇಟ್ಟಿರು ಅಂತ ಹೇಳ್ತಾರೆ ಸಾಧಕರಿಗೆ. ಬುದ್ಧಿ ಎರಡನ್ನು ಪ್ರತ್ಯಯ ಮಾಡ್ಕೊಳಕ್ ಹೋಗುತ್ತೆ, ಇಲ್ಲಂತಲ್ಲ. ಅಲ್ಲಿ ನಾನು ಬ್ರಹ್ಮನಾಗಿದ್ದೇನೆ ಅನ್ನೋದನ್ನು ಪ್ರತ್ಯಯ ಮಾಡ್ಕೊಳಕ್ಕೆ,
ದೇವದತ್ತನು ಗೋಶಾಲೆಗೆ ಹೋದನು ಅಂತನೂ ಪ್ರತ್ಯಯ ಮಾಡ್ಕೊ, ಎರಡನ್ನೂ ಪ್ರತ್ಯಯ ಮಾಡ್ಕೋತಾರೆ. ಅಲ್ಲೇ ಒಂದು ಮಾತ್ರ ಅದಕ್ಕೆ ಪ್ರತ್ಯಯ ಜ್ಞಾನದೊಳಗ ಪರ್ಯವಸನ ಆಗತ್ತೆ. ದೇವದತ್ತನು ಗೋಶಾಲೆಗೆ ಹೋದನು ಅನ್ನೋದು ಮಾತ್ರ ಪ್ರತ್ಯಯ ಜ್ಞಾನದೊಳಗೆ ಪರ್ಯವಸನ ಆಗ್ತದೆ. ನಾನು ಬ್ರಹ್ಮನಾಗಿದ್ದೇನೆ ಅನ್ನೋದು ಎಲ್ಲಿ ಪರ್ಯವಸನ ಆಗ್ತತಿ? ಅದು ಪ್ರತ್ಯಯದೊಳಗನ ಪರ್ಯವಸನ ಆಗ್ತತಿ ಅಂದ್ರೆ ಅದೆಂದೂ ಬಾಧಿಸುವುದಿಲ್ಲ. ಅದು ಆಭಾಸ ಚೈತನ್ಯದ ಬುದ್ಧಿಯಿಂದೊಡಗೂಡಿ ನಾನು ಬ್ರಹ್ಮನಾಗಿದ್ದೇನೆ ಅಂತೈತಿ. ಇದೆಲ್ಲ ಅದು ಬ್ರಹ್ಮ ತತ್ವ ಅಲ್ಲ. ಅದ ಅನುಭವ ರೂಪದೊಳಗ ಪರ್ಯವಸನ ಆಗ್ತತಿ. ಬುದ್ಧಿಗೆ ನೆಲುಕುದಿಲ್ಲ. ಅದ ನಾನಾಗ್ಲಿ ಬ್ರಹ್ಮ ಅನ್ನೋದಾಗ್ಲಿ ನೆಲುಕುದಿಲ್ಲ. ಅದು ವಿಷಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗಿದೆ, ಅದಾಗುವುದೇ ಇಲ್ಲ. ಅವಾಗ ಈ ಬುದ್ಧಿ ತನ್ನತನವನ್ನ ಕಲ್ಸ್ಕೊಂಡು ಅನುಭವದೊಳಗ ನೋಡಲಿ, ಅನುಭವದೊಳಗ ಪರ್ಯವಸನ ಆಗಿಬಿಡುತ್ತೆ. ಅಲ್ಲಿ ಪ್ರತ್ಯಜ್ಞಾನ ಆಗೋದಿಲ್ಲ. ಇದು ಲಕ್ಷ ಇಡ್ಬೇಕು. ಆತ್ಮ ಪ್ರತ್ಯಯ ಅಂತ ಹೇಳ್ಕೊಂಡಾರಲ್ಲ, ಏನಾಗಿ ಪ್ರತ್ಯಯ ಆಗ್ತತಿ ಅಂತ ನಾವು ನೋಡ್ಕೊಳ್ಳೋದಿಲ್ಲ. ಹೇಗೆ ಬಿಡಿಸ್ಕೋಬೇಕು ಶಾಸ್ತ್ರ ಹೇಳುತ್ತೆ. ಯಾರಿಗಾದ್ರೂ ನಾನಾಗಲಿ ಅಥವಾ ಬ್ರಹ್ಮ ಅಥವಾ ಆತ್ಮ ಆಗಲಿ ಈ ಬುದ್ಧಿಗೆ ಪ್ರತ್ಯೇಕ ರೂಪದೊಳಗ ಆಗಿರುವ ಜ್ಞಾನ ಐತೆ. ಅನುಭವ ಅದೇ ಬುದ್ಧಿ ಪ್ರತ್ಯಯವನ್ನು ಕೈಬಿಟ್ಟು ಅನುಭವ ರೂಪವಾಗಿ ಪರ್ಯವಸನ ಹೊಂದಿ ಆತ್ಮಾನುಭವವನ್ನು ಹೊಂದಬಹುದು. ಅದು ಸಾಧ್ಯದ. ಅವಾಗ ಅದಕ್ಕೆ ಬುದ್ಧಿ ಅಂತ ಹೆಸರು ಉಳಿದೇ ಇಲ್ಲ. ಆಗುವ ಚಮತ್ಕಾರ ಇಷ್ಟ. ಎರಡೂ ವಾಕ್ಯಗಳೇ. ನಾನು ಬ್ರಹ್ಮವಾಗಿದ್ದೇನೆ ಅನ್ನೋದನ್ನು ವಾಕ್ಯನ, ದೇವದತ್ತನು ಗೋಶಾಲೆಗೆ ಹೋದನು ಅನ್ನೋದು ವಾಕ್ಯನ. ವಾಕ್ಯಾರ್ಥದ ಜ್ಞಾನ ಆಗುವ ಪರಿಕರ ಐತೆಲ್ಲ ಪರ್ಯಾಯ, ಅದು ಅನುಭವದೊಳಗ ಪರ್ಯವಸನ ಹೊಂದತಿ. ಇದು ಪ್ರತ್ಯಯದೊಳಗ ಪರ್ಯವಸನ ಹೊಂದತಿ. ಕ್ಷೀರರಾದವರು ಇದನ್ನ ನೇರವಾಗಿ ಆತ್ಮತತ್ವವನ್ನು ಕಾಣಕ. ಅಲ್ಲಿ ಅದಕ್ಕನ ಮಾಂಡವ್ಯ ಪರಿಷತ್ನೊಳಗೆ ಏಕಾತ್ಮ ಪ್ರತ್ಯಯ ಸಾರ ಅಂತ ಹಿಂದೆ ಹೇಳ್ಕೊಂಡು ಬಂದಾರ. ಅದಕ್ಕಿಲ್ಲೇ ಹಂಗಾರ ವಾಕ್ಯಾರ್ಥದಿಂದ ಬ್ರಹ್ಮವು ನಾನಾಗಿರುವೆನು ಎಂಬ ಬುದ್ಧಿ ಉಂಟಾದರೆ ನಾನು ಕರ್ತೃವು ಸಕಾಮನು ಬದ್ಧನು ಎಂಬ ಪ್ರತ್ಯಕ್ಷ ಬುದ್ಧಿ ಏಕೆ ಬಾಧಿತವಾಗಬೇಕು? ವಾಕ್ಯಾರ್ಥ ಜ್ಞಾನದಿಂದ ಬ್ರಹ್ಮವು ನಾನಾಗಿರುವೆನು ಎಂಬ ಬುದ್ಧಿ ಉಂಟಾದರೆ, ಇದು ಹೀಗೆ ಬುದ್ಧಿ ಉಂಟಾಗುವುದು ಸಾಧ್ಯನಾ ಅಂತ ನೀವು ನಿಮ್ಮ ಅನುಭವದೊಳಗೆ ನೋಡ್ಕೋಬೇಕು. ನಾನು ಬ್ರಹ್ಮವು ನಾನಾಗಿರುವೆನು ಅಂತ ವಾಕ್ಯಾರ್ಥ ಈ ಬುದ್ಧಿಯೊಳಗ ಅದೇನಾದ್ರೂ ಉತ್ಪತ್ತಿ ಆಗಬಹುದಾ? ಇದು ಪ್ರತ್ಯಯ ರೂಪದೊಳಗ ಲಕ್ಷ ಗೊತ್ತು ನೋಡ್ಕೊಳ್ರಿ. ಶಾಸ್ತ್ರ ಹೇಳುತ್ತಾಗ ಬ್ರಹ್ಮ, ಆತ್ಮ, ಸಾಕ್ಷಿ, ಸುಪ್ತಾವಸ್ಥೆ ಇವು ಯಾವನ್ನಾದರೂ ನೋಡಿದ್ರು ಈ ವ್ಯಾವಹಾರಿಕ ದೃಷ್ಟಿಯೊಳಗೆ ಸುಪ್ತಾವಸ್ಥೆ ಈ ಬುದ್ಧಿಗೆ ಏನಾದರೂ ಅದು ಆ ಗಾಢ ನಿದ್ರಿ ವಿಷಯ ಆಗೈತೇನ ಅದಕ್ಕೆ ಅಲ್ಲಿ ಆಕಾರ ಮಾಡ್ಕೊಂಡಿದ್ದು ಪ್ರತ್ಯೇಕ ರೂಪದೊಳಗೆ ಅದ್ರ ಜ್ಞಾನ ಮಾಡ್ಕೊಂಡಿದ್ದಕ್ಕಾಗತ್ತೇನೋ? ಆಗೋದಿಲ್ಲಲ್ಲ. ಇಲ್ಲಿ ನಾನು ಅನ್ನೋದಾಗ್ಲಿ, ಸಾಕ್ಷಿ ಅನ್ನೋದಾಗ್ಲಿ, ಬ್ರಹ್ಮ ಅನ್ನೋದಾಗ್ಲಿ ಈ ಬುದ್ಧಿಗೆ ನಿಲ್ಕತ್ತದು ಎಂಬ ಬುದ್ಧಿ ಉಂಟಾದರೆ, ಒಂದ್ ವೇಳೆ ಅದ್ ಹಂಗ ಉಂಟಾತು ಅಂದ್ರೆ ನಾನು ಕರ್ತೃ ಅಂತನ ಮಾಡ್ಕೊಳತ್ತೆ, ಸಕಾಮನು ಅಂತ ಮಾಡ್ಕೊಳತ್ತೆ, ಬದ್ಧ ಅಂತನ ಮಾಡ್ಕೊಳತ್ತೆ. ಅದು ಯಾವುದೋ
ಆತ್ಮ ಸ್ವರೂಪದೊಳಗಿಲ್ಲ. ಅಲ್ಲಿ ಕರ್ತೃತ್ವ ಇಲ್ಲ, ಸಕಾಮತ್ವ ಇಲ್ಲ, ಅವ ಬದ್ಧನೂ ಅಲ್ಲ. ಇದು ಪ್ರತ್ಯಯ ಮಾಡ್ಕೊಳಕ್ ಆಗೋದೇ ಇಲ್ಲದನ್ನ ಅನುಭವ ರೂಪದೊಳಗೆ ಕಂಡಾಗ. ಮತ್ತೆ ಆ ಬುದ್ಧಿ ಈ ವಾಕ್ಯವನ್ನ ಅರ್ಥೈಸ್ಕೊಳಕ್ ಹೋಗಿ ಅನುಭವ ಪರ್ಯವಸಾನದೊಳಗೆ ಏನಾಗಿರ್ತದೋ ಬ್ರಹ್ಮನಾಗಿರ್ತದೆ, ಬೇರೆ ಆಗಿರುವುದಿಲ್ಲ. ಅನು ಬ್ರಹ್ಮ, ಬುದ್ಧಿನೂ ಬ್ರಹ್ಮ, ಆಭಾಸ ಚೈತನ್ಯವೂ ಬ್ರಹ್ಮ. ಎಲ್ಲೇ ಬ್ರಹ್ಮ ಒಬ್ಬನ ಸತ್ಯ, ಆಭಾಸ ರೂಪದಿಂದ ತೋರುವುದು ಬರೀ ತೋರಿಕೆ ಒಂದು ಅನುಭವಕ್ಕೆ ಬರ್ತದ ನೋಡ್ರಿ. ಆಭಾಸ ರೂಪದಿಂದ ಒಡಗೂಡಿ ಈ ಬುದ್ಧಿಯರ ವ್ಯವಹಾರ ಮಾಡಿರ್ಲಿ, ಮನನರ ಮಾಡಿರ್ಲಿ, ಚಿತ್ತರ ಮಾಡಿರ್ಲಿ, ಪ್ರಮಾತ್ರನರ ಮಾಡಿರ್ಲಿ, ಇದು ಎಲ್ಲವೂ ಅನುಭವದೊಳಗೆ ಪರ್ಯವಸಾನ ಆದಾಗ ನಾನನ್ನೋದಾಗಲಿ, ಚಿತ್ತ ಅನ್ನೋದಾಗಲಿ, ಬುದ್ಧಿ ಅನ್ನೋದಾಗಲಿ, ಮನ ಅನ್ನೋದಾಗಲಿ ಆತ್ಮಾನುಭವದೊಳಗೆ ಇದ್ದಾಗ ಇವು ಯಾವಾದರೂ ತಮ್ಮ ಅಸ್ತಿತ್ವವನ್ನ ಅಲ್ಲಿಟ್ಟುಕೊಂಡೇ ಅದನ್ನು ಪ್ರತ್ಯಯ ಮಾಡ್ಕೊಂಡವೇನು ಅಥವಾ ಅನುಭವ ಮಾಡ್ಕೊಂಡವೇನು? ಸಾಧಕರು ನೋಡ್ಕೋಬಹುದಲ್ಲ, ಆತ್ಮಸ್ವರೂಪನ ಬೇಕು ಅನ್ನೋರು ಅದನ್ನ ಆ ರೂಪಗಳು ನೋಡ್ಕೋಬಹುದು. ಬುದ್ಧಿ ದೇವದತ್ತ, ಗೋಶಾಲೆ ಇವು ಎರಡನ್ನು ಪ್ರತ್ಯಯ ಮಾಡ್ಕೊಂಡದ ನಾನು ಬ್ರಹ್ಮವಾಗಿದ್ದೇನೆ ಅಂತ ವಾಕ್ಯ ಐತಲ್ಲ, ಇದನ್ನ ಹ್ಯಾಗ ಮಾಡ್ಕೊಂಡೈತಿ ಅಂತ ಸಾಧಕರು ನೋಡ್ಕೊಳ್ಳಿ. ಜಿಜ್ಞಾಸ ಮಾಡುವ ವ್ಯವಧಾನ ಗೊತ್ತಿತ್ತು ಅಂದ್ರ ಮಾರ್ಗ, ರೀತಿ, ಕ್ರಮ ಆಗ ಜಿಜ್ಞಾಸ ಮಾಡ್ಕೋಬೇಕ್ರಿ. ಪ್ರತ್ಯಯ ಮಾಡ್ಕೊಳಕ ಈ ಬುದ್ಧಿಗೆ ಮಾಡ್ಕೊಳತ್ತ ಇಲ್ಲ ಅಂತ ಹೇಳಿಲ್ಲ ಅವರು. ಅಲ್ಲೇ ಅನುಭವ ಪ್ರಮಾಣದಿಂದೊಡಗೂಡಿ ಪರ್ಯವಸಾನ ಹೊಂದತ್ತ ಅದೇ ಬುದ್ಧಿ. ಅಲ್ಲಿ ಬುದ್ಧಿಯಾಗಿ ಉಳಿಲಿಕ್ಕೆ ಅದಕ್ಕೆ ಅಸ್ತಿತ್ವ ಇಲ್ಲ. ಉಂಟೇನು ಅದಕ್ಕೆ ಹಾಗ. ಈ ದೇವದತ್ತ, ಗೋಶಾಲೆ ಇವನ್ನ ಪ್ರತ್ಯಯ ಮಾಡ್ಕೊಳತ್ತಲ್ಲ, ಹಾಗೇನಾರ ಮಾಡ್ಕೊಂಡತ್ತೆ ಅಲ್ಲಿ ಪ್ರತ್ಯಕ್ಷನಾದವು. ಅವಾಗ ತನ್ನ ಅಸ್ತಿತ್ವ ಕಳಗಿ ಅನುಭವದೊಳಗ ಪರ್ಯವಸಾನ ಹೊಂದಿ ಆತ್ಮ ಸ್ವರೂಪನಾಗಿ ಬಿಡುತ್ತೆ. ಎರಡೊಂದಿಲ್ಲಲ್ಲೇ ಅದ್ವಿತೀಯ ಆತ್ಮ ಸ್ವರೂಪನ ಆಗತ್ತೆ. ಇದನ್ನ ಅನುಭವ ಮಾಡ್ಕೊಳ್ರಿ. ನಾವು ವೇದಾಂತಕ್ಕೆ ಬಂದದ್ದು ಸಾರ್ಥಕತೆನರ ಹೊಂದದ್ದು. ಆಭಾಸದಿಂದ ಒಡಗೂಡಿರುವಂತಹ ಈ ಅಂತಃಕರಣಾದಿಗಳ ಮೋಹದಿಂದ ಒಳಪಟ್ಟು ಅದ್ರ ಕ್ರಿಯೆ ಹೇಗೆ ನಡೀತೈತಿ ಅನ್ಸುತ್ತೆ ನಮಗ ಜಿಜ್ಞಾಸ ಮಾಡುವಷ್ಟು ವ್ಯವಧಾನ ಉಳಿದಿಲ್ಲ. ಅವ್ರು ಹೇಳ್ತಾರ ಆತ್ಮ ಮನೋಬುದ್ಧಿಯಾದಿಗಳಿಗೆ ವಿಷಯ ಅಲ್ಲ. ಮತ್ತ ಅವನ್ ತಿಳಿದ ಹೆಂಗ ತಿಳಿಯಾಕ ನಮಗೆ ಸಾಧನೆ ಇವಲ್ಲ ಮನೋಬುದ್ಧಿಯಾದಿಗಳೇ. ಇಲ್ಲಿ ಅವು ತಿಳಿಯುವಾಗ ಅದಕ್ಕೆ ಎರಡು ವಾಕ್ಯಗಳನ್ನ ಹೇಳ್ಯಾರ. ದೇವದತ್ತ ಗೋಶಾಲೆಗೆ ಹೋದನು ಅನ್ನೋದು ಹೇಳ್ಯಾರ, ನಾನು ಬ್ರಹ್ಮನಾಗಿದ್ದೇನೆ ಅನ್ನೋದನ್ನ ಹೇಳ್ಯಾರ. ಎರಡು ವಾಕ್ಯಗಳನ್ನು ಇದು ಮೊದಲು ಪ್ರತ್ಯಯ ಮಾಡ್ಕೊಳಕ್ ಇಲ್ಲೇ ಪ್ರತ್ಯಯ ಮಾಡಿಕೊಂಡು ನಾಮರೂಪದಿಂದ ಒಡಗೂಡಿರುವ
ನೋಡ, ನಾಮ ರೂಪವು ಆಭಾಸ, ಈ ಬುದ್ಧಿನೂ ಆಭಾಸ. ಆಭಾಸ ಚೈತನ್ಯ ಶಕ್ತಿಯಿಂದ ಅದನ್ನ ಆಭಾಸ ಪ್ರತ್ಯಯ ಮಾಡ್ಕೊಂಡಿರ್ತದೆ. ಅದು ಪ್ರತ್ಯಯ ರೂಪದೊಳಗೆ ಜ್ಞಾನ ಆಗತ್ತಿದೆ. ಬುದ್ಧಿಯಾಗೆ ಉಳ್ಕೊಳ್ಳುತ್ತಿಲ್ಲ. ದೇವದತ್ತ ಗೋಶಾಲೆಗೆ ಹೊರಟಿದ್ದಾನೆ ಅಥವಾ ಹೋಗಿದ್ದಾನೆ ಅಂತ ಅನುಭವಕ್ಕೆ ಬರ್ತದೆ. ಇಲ್ಲ ಅಂತ ಅವನು ನಿಶ್ಚಿತ ಮಾಡ್ಕೊತ. ಯಾರು ಕೇಳಿದ್ರು ಹೇಳ್ತಾನೆ, ದೇವದತ್ತ ಎಲ್ಲಿ ಹೋದ್ನಪ್ಪ, ಇತ್ತಾಗ ಬಂದಲ್ಲ. ಇಲ್ಲ, ಗೋಶಾಲೆಗೆ ಹೋಗ್ಯಾನ, ಬರ್ತಾನ, ಕೂಡ್ರಿ. ಆದ್ರೆ ಇಲ್ಲೇ ನಾನು ಬ್ರಹ್ಮನಾಗಿದ್ದೇನೆ ಅನ್ನೋದನ್ನ ಪ್ರತ್ಯೇಕ ರೂಪದೊಳಗ, ಇಲ್ಲ ನಾ ಬ್ರಹ್ಮನಾಗೇನಿ, ಯಾರೋ ಬಂದು ಕೇಳಿದ್ರೆ ಆ ದೇವದತ್ತ ಬರ್ತಾನ ಕೂಡ್ರಿ ಅಂತ ಹೇಳಿದಂಗ ಬ್ರಹ್ಮ ಬರ್ತಾನ ಕೂಡ್ರಿ ಅಂತ ಹೇಳಿಕಾಗತ್ತೇನ? ಯಾಕಂದ್ರೆ ಅವಂಗ ಪ್ರತ್ಯಯ ಆಗಿರುವುದಿಲ್ಲ ಅಲ್ಲಿ. ಈ ಬುದ್ಧಿ ಆಭಾಸ ಚೈತನ್ಯದಿಂದೊಳಗೂಡಿರುವ ಬುದ್ಧಿ ಅನುಭವದೊಳಗೆ ಪರಿವರ್ತನ ಆಗಿ ಆತ್ಮ ಸ್ವರೂಪನೇ ಆಗಿರುತ್ತೆ. ಈ ರಹಸ್ಯ ತಿಳಿಸ್ಕೋಬೇಕು ಸಾಧಕರಿಗೆ. ಎಲ್ಲಿ ತನಕ ಕೂಡುದಾಗ ಅಲ್ಲಿ ಬುದ್ಧಿ ಏನಾರ ವ್ಯವಹಾರ ಮಾಡಕ್ ಬರುತ್ತೇನೆ, ಅದಕ್ಕೆ ಇಲ್ಲ. ಇದ್ರ ಬಿಡುತ್ತೇನೆ ವ್ಯವಹಾರ ಮಾಡೋದು. ಪ್ರತಿ ರೂಪದ ಜ್ಞಾನ ಆದ್ರೆ ಹೇಗೆ ದೇವದತ್ತ ಬರ್ತಾನ ಕೂಡ್ರಿ, ಈಗ ಗೋಶಾಲೆ ಹೋಗ್ಯಾನ ಬರ್ತಾನ ಕೂಡ್ರಿ ಅಂತ. ಅದರಲ್ಲಿ ಬ್ರಹ್ಮ ಹೋಗ್ಯಾನ ಬರ್ತಾನ ಕೂಡ್ರಿ ಅಂತ ಬುದ್ಧಿ. ಅಲ್ಲಿ ಬುದ್ಧಿನೇ ಇರುವುದಿಲ್ಲ. ಬುದ್ಧಿ ಅನುಭವ ರೂಪದೊಳಗ ಪರ್ಯವಸಾನ ಆಗಿರ್ತದೆ. ಈ ರಹಸ್ಯ ಬಿಡಿಸಿ ನೋಡಿದವರಿಗೆ, ಬಿಡಿಸಿಕೊಂಡವರಿಗೆ ಅಲ್ಲೇ ಅದೃಷ್ಟ ಫಲ. ಅಲ್ಲಿ ಕರ್ತೃತ್ವ ಬಾಧಿಸ್ತದ, ಅಕರ್ತೃತ್ವ ಬಂದ್ಬಿಡ್ತದೆ. ಯಾವ ಕಾಮಾದಿಗಳಿಗೆ ಇಚ್ಛೆನೋ ಬರುವುದಿಲ್ಲ, ಕಾಮತ್ತು ಹೋಗ್ಬಿಡ್ತದೆ. ನಾ ಬಾಧ್ಯ ಅನ್ನೋದು ನೆನಪುಳಿದಿಲ್ಲ. ಅಲ್ಲಿ ಏಕಕಾಲದೊಳಗನ ಅದೃಷ್ಟ ಫಲ ಅಂತಾರೆ, ದೃಷ್ಟ ಫಲ ಅಂತ ಕರೀತಾರೆ. ಅದೃಷ್ಟ ಅಲ್ಲ, ಬಂದ್ರ ಬಂದಿತ್ತು, ಹೋದ್ರ ಬಂದಿತ್ತು ಅನ್ನಂಗಿಲ್ಲ. ರೋಕಡಿ ಬರ್ಬೇಕಲ್ಲ ನೋಡ್ಕೊಳಕ. ನಾವು ಪ್ರತ್ಯಯ ಮಾಡಿಕೊಂಡು ಅರತ್ ಅಭ್ಯಾಸ ಆಗಿರ್ತದ. ಇದು ಅನುಭವದೊಳಗ ಪರ್ಯಾವಸಾನ ಆಗತ್ತೆ ಪ್ರಮಾಣ ಮತ್ತಿದೆ, ಸುಳ್ಳೇನಲ್ಲ. ನಿಮ್ಮ ಬುದ್ಧಿ ಹೇಗೆ ಉಳಿತೈತಿ ಅಂದ್ರಿ, ನಾನಾಗಲಿ ಅಥವಾ ಆ ಬ್ರಹ್ಮ ಅಥವಾ ಆತ್ಮ ಅಥವಾ ಸಾಕ್ಷಿ ಅದನ್ನು ಪ್ರತ್ಯಯ ಮಾಡ್ಕೊಳಕ್ ಹೋಗಿ ಅದರಂಗ ಆಗತ್ತೋ ಏನ್ ಹಂಗ ಬುದ್ಧಿ ಹೇಗೆ ಉಳ್ಕೊಳತ್ತೋ? ಯಾರಿಗಾರ ಉಳ್ಕೊಂಡಿದ್ರೆ ಇಲ್ರಿ ನನ್ನ ಬುದ್ಧಿಗೆ ಗೊತ್ತಾಗೈತಿ ಅಂದ್ರ ಅದೇನು ಅವಾಗ ಜ್ಞಾನ ಆಗಿಲ್ಲ ಅಂತಾನೆ ತಿಳ್ಕೋ. ನಾ ಆತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿನಿ ಅಂತ. ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ನೀವು ಇರಬೇಕಲ್ಲ, ಈ ಬುದ್ಧಿ ಇದ್ದ ಆಗ್ಬೇಕಲ್ಲ. ಅದು ಪ್ರತ್ಯಯ ರೂಪದ ಜ್ಞಾನ ಅದಲ್ಲ. ಯಥಾರ್ಥವಾಗಿ ಅದು ಅನುಭವದೊಳಗೆ ಪರ್ಯವಸಾನ ಆದಾಗ ಇದು ಬುದ್ಧಿ ಅಂತ ನಿರ್ಣಯ ಅದಕ್ಕೆ ಹೇಳ್ಕೊಳಕ್ ಬರೋದೇ ಇಲ್ಲ. ಇಷ್ಟು ರಹಸ್ಯವಾಗಿರುವಂತ ಈ ವಿಷಯವನ್ನ ಇಲ್ಲಿ ನೋಡ್ಕೋಬೇಕಾಗ್ತದ. ಅದಕ್ಕೆ ಇಲ್ಲೇ ಬ್ರಹ್ಮವು ನಾನಾಗಿರುವೆನು ಎಂಬ ಬುದ್ಧಿ ಉಂಟಾದರೆ, ನಾನು ಕರ್ತೃವು ಸಕಾಮನು ಬದ್ಧನು ಎಂಬ ಪ್ರತ್ಯಕ್ಷ ಬುದ್ಧಿಗೆ ಬಾಧಿತವಾಗಬೇಕು ಅಂತ ಕೇಳ್ತಾನೆ. ಎಲ್ಲಿ ನಿಂತ ನೀವ? ಪ್ರತ್ಯಕ್ಷ ನೋಡ್ತಾನಲ್ರಿ, ನಾನು ಬ್ರಹ್ಮನಾಗಿರುವೆನು ಅಂತ ನನ್ನ ಬುದ್ಧಿಗೆ ಗೋಚರ ಆಗೈತಿ ಅಂತ ಹೇಳುದ್ರೊಳಗೆ ಎಷ್ಟು ಸತ್ಯಾಂಶ ಐತಿ. ಅನುಭವಕ್ಕೆ ಅದ ನಿಲ್ಕತ್ತ. ಇದು ಹೇಳುವ ವಾಕ್ಯವನ್ನು ನೋಡಿ. ಕರ್ತೃವು ಸಕಾಮನು ಬದ್ಧನು ಎಂಬ ಪ್ರತ್ಯಕ್ಷ ಬುದ್ಧಿಗೆ ಬಾಧಿತವಾಗಬೇಕು. ವಿಶೇಷ ರೂಪವಾದ ಈ ಬುದ್ಧಿಯಿಂದ ಶ್ರುತಿ ಜನ್ಯವಾದ ಸಾಮಾನ್ಯ ಜ್ಞಾನವೇ ಬಾಧಿತವಾಗುತ್ತದೆ ಎಂಬುದು ಯುಕ್ತವಲ್ಲವೇ? ನೋಡ, ಅದ
ಬಾಧಿತ ಕೃತಿ ಬ್ರಹ್ಮ ಅಥವಾ ಆತ್ಮ ಸ್ವರೂಪ ಬುದ್ಧಿಗೆ ಆಕತಿ ಅಂತ ತಿಳ್ಕೊಂಡಲ್ಲ, ಅದ ಸಾಮಾನ್ಯ ಜ್ಞಾನ. ಅದ ಬಾಧಿತ್ಯ ಆಕತಿ ಅಂತಾನೆ ಯುಕ್ತ ಮಾಡಲಿ. ಪ್ರತ್ಯಕ್ಷ ಕಾಣ್ತತಿ, ಕಂಡತ್ತೇನು ನಾನಾಗ್ಲಿ ಬುದ್ಧಿ ಆಗ್ಲಿ ಪ್ರತ್ಯಕ್ಷ ಎಷ್ಟು ವಿಚಿತ್ರವಾಗಿ ಎಲ್ಲ ಕಲ್ಪನಾದಿಗಳು ಈಗ ಇದ್ಕೊಂಡವ. ನಾವ್ ಏನ್ ಮಾಡಿದ್ರು ನೋಡುದಿಲ್ರಿ, ಅಷ್ಟು ಮನೋಬುದ್ಧಿಯಾದಿಗಳಲ್ಲಿ ಬೆರೆತ್ಕೊಂಡು ಬಿಟ್ಟಿವೆ ನಾವು. ಆ ಮನೋಬುದ್ಧಿಯಾದಿಗಳ ಅಸ್ತಿತ್ವ ಯಾವ ರೂಪದ್ದು ಎಂಥದ್ದು ಅಂತ, ಯಾವದನ್ನು ವಿಷಯೀಕರಿಸ್ಕೊಳ್ಳಿಕ್ಕೆ ಬರ್ತದೆ ಇದಕ್ಕ, ಯಾವದನ್ನು ವಿಷಯೀಕರಿಸ್ಕೊಳಕ್ ಬರುದಿಲ್ಲ ಅನ್ನೋದು ಗೊತ್ತಿಲ್ಲ. ಅದು ವಿಷಯೀಕರಿಸ್ಕೊಳಕ್ ಹೋಗಿ ಅದು ಅದರಂಗ ಆಗ್ತತಿ ಅಂತೂ ಗೊತ್ತಿಲ್ಲ. ಅನುಭವದೊಳಗೆ ಬುದ್ಧಿ ಅನ್ನೋದೇನಾದ್ರು ಉಳ್ಕೊಳ್ಳತ್ತೇನ್ರಿ? ಆತ್ಮನನ್ನ ಪ್ರತ್ಯೇಕ ರೂಪವಾಗಿ ಆತ್ಮ ಅಂದ್ರೆ ಹಿಂಗಿರ್ತಾನ ಅಂತ ಕಲ್ಪನಾ ಮಾಡ್ಕೊಂಡಿದ್ದು ಬುದ್ಧಿ ನಿರ್ಣಯ ಮಾಡ್ಕೊಳತ್ತಲ್ಲ, ಆತ್ಮ ಸ್ವರೂಪ ಹೀಗ ಇರ್ತತಿ ಅಂತ ಬುದ್ಧಿಗೆ ಗೋಚರ ಆಯ್ತು ಅಂದ್ರ ಅವಾಗ ಇದು ಬುದ್ಧಿ ಅಂತ ನಿರ್ಣಯ ಆಗತ್ತ. ಹೇಗಾಗತ್ತಿದು? ಯಾರಿಗಾದ್ರೂ ಅನುಭವಕ್ಕೆ ಬಂದತ್ತೆ ಹಂಗ? ಬುದ್ಧಿ ಇರುವಂಗ ಇದ್ದು ಅದು ಕೆಡದಂಗ ಇದ್ದು ಪ್ರತ್ಯಜ್ಞಾನ ಮಾಡ್ಕೊಳತ್ತ. ತಾನು ಏನು ಆಗಿರೋದಿಲ್ಲ, ಅದು ಪ್ರತ್ಯಜ್ಞಾನ ಮಾಡ್ಕೊಳ್ತಲ್ಲ. ತಾನು ಇರುವಂಗ ಇದ್ದು ಪ್ರತ್ಯಯ ಮಾಡ್ಕೊ. ಇಲ್ಲೇ ಅದು ವಿಷಯೀಕರಿಸ್ಕೊಳ್ಳಿಕ್ ಆಗೋದಿಲ್ಲ. ನಾನನ್ನಾಗಲಿ ಆತ್ಮ ಸ್ವರೂಪವನ್ನಾಗಲಿ ನಾನು ಬ್ರಹ್ಮನಾಗಿದ್ದೇನೆ ಅನ್ನುವ ವಾಕ್ಯವನ್ನ ಬುದ್ಧಿಯಾಗಿದ್ದನ ಅದನ್ನು ವಿಷಯೀಕರಿಸ್ತತಿ ಅಂದ್ರ ಅವಾಗ ಆತ್ಮಜ್ಞಾನ ಆಗಿಲ್ಲ ಅಂತ. ಅವಾಗ ಬುದ್ಧಿ ಅನುಭವದೊಳಗ ಪರ್ಯವಸಾನ ಆದಾಗ ಅದಕ್ಕೆ ಬುದ್ಧಿ ಅಂತ ನಿಶ್ಚಿತ ಮಾಡ್ಕೊಳಕ್ ಆಗೋದಿಲ್ಲ. ಯಾವುದನ್ನ ಅರ್ಥೈಸ್ಕೊಂಡಾಗ ಅನುಭವ ರೂಪದೊಳಗನ ಪರ್ಯವಸಾನ ಆಗ್ಬೇಕು ಆ ಶಬ್ದ. ನಾನಾಗಲಿ ಅಥವಾ ಬ್ರಹ್ಮನಾಗಿದ್ದೇನೆ ಅನ್ನುವ ಪದ ಅರ್ಥೈಸಿಕೊಂಡಾಗ ಇದು ಬುದ್ಧಿ, ಅವಾಗ ಬುದ್ಧಿಯಾಗಿರುವುದಿಲ್ಲ. ಅದು ಚೈತನ್ಯ ಆಭಾಸದಿಂದ ಒಡಗೂಡಿರುವ ಬುದ್ಧಿ, ಅವಾಗ ಚೈತನ್ಯ ಆಭಾಸ ಆಗಿರುವುದಿಲ್ಲ. ಮತ್ತೇನಾಗಿರುವುದಿಲ್ಲ, ಅನುಭವದೊಳಗ ಪರ್ಯವಸಾನ ಆದಾಗ ಅದಕ್ಕನ ಹೇಳ್ತಾರೆ ಅವರು, ಜ್ಞಾನಿಗಳಿಗಾಗಲಿ ಅನುಭಾವಿಗಳಿಗಾಗಲಿ ಮುಮುಕ್ಷುವಿಗಾಗಲಿ ಅಂತಃಕರಣಾದಿಗಳಿರುವುದಿಲ್ಲ ಅಂತ. ಅವು ಒಂದು ವೇಳೆ ಕ್ರಿಯಾ ಕಾರ್ಯಗಳನ್ನು ಮಾಡಿದ್ರು ಅದ್ರಾಗೆ ಯಾವ ಅಭಿಮಾನನೂ ಇಟ್ಟಿರುವುದಿಲ್ಲ ಅವರು ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಅದು ತೊಂದರೆ. ಜ್ಞಾನಿಗಳ ಇರುವನ್ನ ಜ್ಞಾನಿಗಳ ರೂಪದೊಳಗ ನೋಡೋರಿಗೆ ನೇರವಾಗಿ ಬರ್ತದ. ಪರಮಾತ್ಮದೊಳಗೆ ನಿಂತ್ಕೊಂಡು ತಮ್ಮಂತಃಕರಣ ಭರಿಸಿಕೊಂಡು ಜ್ಞಾನಿಗಳನ್ನ ಅಳಿಲಿಕ್ಕೆ ಹೋದಿವಿ ಅಂದ್ರೆ ಅವಾಗ ಅವರು ನಮ್ಮಂಗ ಊಟ ಮಾಡ್ತಾರ, ಸ್ನಾನಾದಿಗಳನ್ನು ಮಾಡ್ತಾರ, ಪೂಜೆ ಜಪ ತಪ ಮಾಡ್ಕೋತಾರ. ನಮ್ಗ ಅವ್ರಿಗೆ ಏನ್ ಪರ್ಕದ ಜ್ಞಾನಿಗೆ ನಮಗ ಹಂಗನ ಅವರು ಇರ್ತಾರ. ಅವರು ಅಂತಃಕರಣ ಭಾವಿಸ್ಕೋತಾರ ಅಂತ ಇವ್ರ ಅಪೇಕ್ಷೆಯಿಂದ ಅದನ್ನ ನಿರ್ಣಯ ಮಾಡ್ತಾರೆ. ಆದ್ರೆ ಅವ್ರ ಸ್ಥಿತಿ ಹಾಗಿರುವುದಿಲ್ಲ. ಅಂತಃಕರಣಾದಿಗಳು ಭಾಷಿರ್ತಾವ. ಅವನು ಬಳಸಿಕೊಂಡ್ರು ನಮ್ಮಂಗ ಅದ್ರಾಗ ತಾರ್ಯಾತ್ಮತೆ ಆಗಿರುವುದಿಲ್ಲ. ಅವ್ರು ಮಾಡುದ್ರಾಗ ಅಡಿಗಿನ ಅಕಸ್ಮಾತ್ ಅಮ್ಮವ್ರು ಏನೋ ಕೈ ತಪ್ಪಿ ಉಪ್ಪು ಜಾಸ್ತಿ ಹಾಕಿದ್ರೆ ಏನಿದು ಉಪ್ಪಿನ ಉರ್ಲಿ ಎದಕ್ ಮಾಡಿ ಅಂತೀವ. ಯಾಕ
ಇಂದ್ರಿಯ ಅಂತಃಕರಣಾದಿಗಳ ಅಭಿಮಾನ ನಮ್ಮಲ್ಲಿನೂ ಇರುತ್ತದೆ, ಇದು ಗೊತ್ತಾಗ್ತದೆ. ಆದ್ರೆ ಅದ ಜ್ಞಾನಿಗಳಿಗೆ ಅಂತಃಕರಣ ಇರುವುದಿಲ್ಲ, ಅದು ಯಾವುದು ಇಂಥದ್ದು ಅಂತ ಗೊತ್ತಿಲ್ಲ ಊಟ ಮಾಡ್ತಾರೋ ಅನುಭವ ರಗಿಸಲಾಗಿದೆ. ಅವ್ರಿಗೆ ಅದರ ಬಗ್ಗೆ ಇದೇ ಇರುವುದಿಲ್ಲ. ಅದು ಸುಟ್ಟ ಹಗ್ಗದಂತೆ, ಅಂತಃಕರಣಾದಿಗಳೆಲ್ಲವೂ ಸುಟ್ಟ ಹಗ್ಗದಂತೆ ಅಂತ ದೃಷ್ಟಾಂತ ಕೊಟ್ಟಾರ. ಅದನ್ನ ಮತ್ತೆ ಇಲ್ರಿ ಪ್ರಾರಬ್ಧ ಬಹುಶು ಪೂರ್ತೇಕ ಅಂತಃಕರಣಾದಿಗಳು ಇರ್ತಾವು ಅಂತೂ ಹೇಳ್ತಾರೆ ಕೆಲವರು. ಪ್ರಾರಬ್ಧ ಬಂದ್ಬಿಟ್ಟಲ್ಲಿ ಶರೀರ ಪ್ರಾರಬ್ಧಕ್ಕೆ ಅನುಸರಿಸಿಕೊಂಡ ಅದನ್ನು ಬಹುಶು ಪೂರ್ತೇಕ ಅವ್ರಿಗೆ ಅಂತಃಕರಣ ಇರ್ತಾವು ಅಂತ ತಿಳ್ಕೊತಾರೆ. ಅದು ತಮ್ಮ ಅಂತಃಕರಣ ಪ್ರಮಾತೃ ದೃಷ್ಟಿಯನ್ನು ಇಟ್ಟುಕೊಂಡೇ ಹೇಳ್ತಾರೆ. ಹಾಗೆ ಹೇಳೋರ್ನ ಕೇಳಿದ್ನ. ಮತ್ತೆ ಜ್ಞಾನಿಗಳಿಗೆ ಅಂತಃಕರಣ ಭಾಷೆ ಇರ್ತಾವು ಅಂತ ಹೇಳ್ತಾರೆ ನೋಡಿ. ಇಲ್ಲೇ ಆತ್ಮನನ್ನ ಪ್ರತ್ಯಯ ಮಾಡ್ಕೊಳಕ್ ಹೋಗಿ ಹೊರಟಿರುವಂತ ಈ ಬುದ್ಧಿ ಆತ್ಮನಲ್ಲೇನ ತಾರ್ಯಾತ್ಮತೆ ಒಂದು ಬಿಡುತ್ತ, ಅದಕ್ಕೆ ಅವಾಗ ಬುದ್ಧಿ ಅಂತ ನಿರ್ಣಯ ಮಾಡ್ಕೊಳಕ್ ಅದು ಆಗೋದಿಲ್ಲ ಅಂದ್ರೆ ಬಾಧೆ ಇರ್ತತಿ ಅಂತ ಅರ್ಥ. ಅದಕ್ಕೆ ಅನುಭವದಲ್ಲಿ ಪರ್ಯವಸಾನ ಆಗುವುದು ಅಂತ ಕರೀತಾರೆ. ಆತ್ಮಾನಂದ್ರು ಹೇಳ್ತಾ 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 ಗಪ್ಪಾಗ್ಬಿಡ್ತೈತಿ. ಆತ್ಮನೊಳಗೆ ತಾರ್ಯಾತ್ಮತೆ ಬಂತಂದ್ರ ಈ ಅಂತಃಕರಣಾದಿಗಳ ಕ್ರಿಯೆ ನಿಂತು ಹೋಗ್ತಿತ್ತು. ಒಂದೊಂದು ತಾಸುಗಟ್ಲೆ 45 ನಿಮಿಷ ತಾಸುಗಟ್ಲೆ ಸುಮ್ಮನೆ ಕುಂತು ಬಿಡ್ತಿದ್ರು. ಕಣ್ಣು ಹಿಂಗ ತಕ್ಕೊಂಡು ನೇರ ದೃಷ್ಟಿ ಇಟ್ಕೊಂಡು ಹಿಂಗ ಕೊಂಡಿರ್ತಿದ್ರು. ತಿಳಿದೇ ಇಲ್ಲ. ಮತ್ತೆ ನಮ್ಗಿಂತ ದೊಡ್ಡವರ ಆತ್ಮಾನಂದರ ಪ್ರವಚನ ಕೇಳಿರ್ಬೋದು. ಯಾಕಂಗಾಗ್ತಿತ್ತು? ಸೈನ್ಸ್ ಆಫ್ ರಿಯಾಲಿಟಿ ಇವ್ರದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳದ ಅವ್ರ ಸೈನ್ಸ್ ಆಫ್ ರಿಯಾಲಿಟಿ ಅನ್ನೋದು ಇಂಗ್ಲಿಷ್ನೊಳಗ ಆತ್ಮಾನಂದರು ಅವರ ಗ್ರಂಥಿತ್ತು. ಅದನ್ನ ರೆಫರ್ ಮಾಡ್ತಿದ್ರು ಅವರು. ಎಷ್ಟು ನೋಡಲಿ ಕಾರ್ಯಾತ್ಮದಾಗ ಮತ್ತೆ ಯಾಕ್ರಿ ಹಿಂಗ ಕಣ್ಣು ತಕ್ಕೊಂಡ್ ಹಿಂಗ ಒಪ್ಪರೆ ಗೋನ್ ಹಾಕುವಂತ ಕಣ್ ತಕ್ಕೊಂಡ್ ಹಿಂಗ ನೇರ ದೃಷ್ಟಿ ಇಟ್ಕೊಂಡು ಹಿಂಗ್ ಕುಂತ್ರ 45 ನಿಮಿಷ, 10 ನಿಮಿಷ, 15 ನಿಮಿಷ, 40 ನಿಮಿಷ, 45 ನಿಮಿಷದ ಪರ್ಯಂತರ ಸುಮ್ಮನೆ ಕೊಂಡ್ರದಾಗತ್ತ. ಅದು ನೆಟ್ಟ ದೃಷ್ಟಿ ಕಣ್ಣು ಪಿಡುಕಿಸೋದಿಲ್ಲ. ನಾವು ಕಂಡೇವಿ, ಅವ್ರ ಉಪನ್ಯಾಸ ಕೇಳೇವಿ, ನಾವು ಚಿಕ್ಕವರಾದ್ರೂ ಕೂಡ ಅದನ್ನ ಕೇಳೇವಿ, ಆನಂದ ಪಟ್ಟೇವಿ. ನಾವು ಅವಾಗ ಅಂತಃಕರಣ ಯಾಕೆ ಕ್ರಿಯೆ ಮಾಡಲಿಲ್ಲ? ಇದ್ವೋ ಇಲ್ವೋ? ಅವ್ರು ಉಪನ್ಯಾಸನ ಮಾಡಕತ್ತಾರ, ಮತ್ತೆ ಮಾಡ್ತಾ 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 ಹೋಗ್ಬಿಡೋರು. ಇದನ್ನ ಕಂಡಿರ್ಬೇಕು, ಹೋಗಿ ಅಂತ ಕಂಡಿರ್ಬೇಕ. ಆತ್ಮಾನಂದರ ಪ್ರವಚನ ಕೇಳಿರ್ಬೋದು. ಎಲ್ಲರೂ ನೋಡ ಬರೀ ಅವ್ರು ನೋಡ್ಕೋತ ಕೂಡ್ತಿದ್ರು. ಇವರು ಬರೀ ನೋಡ್ಕೋತ ಕೂತವ್ರ, ನೋಡ್ಕೋತ ಕೂಡ್ತಿದ್ರು. ಅವ್ರ 35 ನಿಮಿಷ ಕೂತಿದ್ರು ಅವ್ರು. ಆಮೇಲೆ ನೋಡ ಅವ ವೃತ್ತಿ ಹೊರಗೆ ಬಂತು ಅಂದಾಗ ಇವನ್ ಬಾಯಿಸ್ಕೊತಿದ್ರು ಅಂತಃಕರಣ. ಈಗ ಅನೇಕ ಮಹಾತ್ಮರು ಇದ್ದಾಗ ಉಪನ್ಯಾಸ ಮಾಡುವಾಗ ಅಂತಃಕರಣಾದಿಗಳನ್ನ ಕೈ ಬಿಟ್ಟು ನಿಂತಂತ ಪುರುಷರು ಅದಾರಲ್ಲ. ಇಲ್ಲೇ ನಾನು ಬ್ರಹ್ಮವಾಗಿದ್ದೇನೆ ಅನ್ನೋದು ಅನುಭವಾನುಸಾರಿಯಾಗಿ ಅಂದಾಗ ಆ ಬುದ್ಧಿ ಅನುಭವದಲ್ಲಿ ಪರ್ಯವಸನ ಆಗಿ ಆತ್ಮಸ್ವರೂಪಾಕೃತಿ ಇದ ಅನುಭವ, ಇದ ಪರಮಾರ್ಥ ತತ್ವ ಮಾಡ್ಕೊಳ್ಳೋದಿಲ್ಲ, ನೋಡುವುದಿಲ್ಲ. ಸಾಧಕರು ಸಾಧನೆ ಮಾಡಿ ಆತ್ಮತತ್ವವನ್ನು ಕಂಡುಕೊಳ್ಳುವ ಯುಕ್ತಿಗಳನ್ನ ಸಾಕಷ್ಟು ಶ್ರುತಿಗಳು ಹೇಳ್ಕೊಂಡು ಬಂದಾವ. ಆದ್ರೂ ನಮಗೆ ಅಭಿಮಾನ ಕಲಿಸೋದಿಲ್ಲ. ನಾವು ಮತ್ತು
ಸಾಮಾನ್ಯ ಜ್ಞಾನವೇ ಬಾಧಿತವಾಗುತ್ತದೆ ಎಂಬುದು ಯುಕ್ತವಲ್ಲವೇ? ಅದು ವಿಶೇಷ ಜ್ಞಾನ ಯಾಕೆ ಬಾಧಿತ ಆಗ್ಬೇಕು? ಇದು ಬಾಧಿತ ಆಗತ್ತೆ ಅಂತ ತಿಳ್ಕೊಂಡ್ಬಿಡ್ರಲ್ಲ. ಮತ್ತು ಬುದ್ಧಿನ ಚಪ್ಪರಿಸಿ ಬುದ್ಧಿಗೆ ಹೌದಂದ ಏನ್ ಮಾಡಕ್ಕಾಗತ್ತೆ ನಮ್ಮಂಥವ್ರಿಗೆ, ನಮ್ಮಂತ ಸಾಧಕರಿಗೆ? ಶಾಸ್ತ್ರದೊಳಗಿರೋದು ಹಿಂಗದ. ಆತ್ಮಾನುಭವ ಮಾಡುವ ಇಚ್ಛಾ ಇದ್ದವರು ಆ ಕ್ರಮವನ್ನ ಸಾಧನ ಮಾಡಿಕೊಟ್ರೆ ಅಂತಃಕರಣಾದಿಗಳ ವ್ಯಾಮೋಹ ಯಥಾರ್ಥ ಅಲ್ಲ, ಇದು ಆಭಾಸ ರೂಪದಿಂದ ಇರುವುದು ಅಂತ ನಿಶ್ಚಿತ ಮಾಡ್ಕೊಂಡು ಅಲ್ಲಿಗೆ ಬರ್ತೇವೆ. ಮಾಡ್ಕೊಳ್ಳೋಣ. ಪ್ರಮಾಸ್ತರು ಈಗ ವಿಮಾನ ಪಟ್ಟು ಇದನ್ನೆಲ್ಲ ನೋಡುವಾಗ ಬಿಡ್ತೈತಿ ಹೆಂಗಿದು? ಅದಕ್ಕ ಹಿಂದೆ 14ನೇ ಶ್ಲೋಕದಲ್ಲಿ ಹೇಳಿದ್ದ ಪ್ರಸಂಖ್ಯಾನವಾದಿಯ ಪೂರ್ವ ಪಕ್ಷವನ್ನು ಬ್ರಹ್ಮವು ನಾನೆಂಬ ಜ್ಞಾನವು ಶಾಸ್ತ್ರಜನ್ಯವಾಗಿರುವುದರಿಂದಲೂ ನಾನು ಕರ್ತೃ ಎಂಬುದು ಪ್ರತ್ಯಕ್ಷ ಆಭಾಸವಾಗಿರುವುದರಿಂದಲೂ ಬ್ರಹ್ಮವು ನಾನು ಎಂಬ ಬುದ್ಧಿಯೇ ಬಾಧಕವು. ಬುದ್ಧಿ ಐತಿಲ್ಲ, ಇದ ಬಾಧಿಸ್ಕೊಳ್ತತಿ. ಅನುಭವ ರೂಪದೊಳಗ ಪರ್ಯವಸಾನ ಹೊಂದಿ ಆತ್ಮನಾಗ್ತತಿ, ಅಲ್ಲಿ ಬುದ್ಧಿನ ಬಾಧಕ ಆಗ್ತತಿ. ಸರಿ, ಯಾವುದು ಆಗುದಿಲ್ಲ. ಬುದ್ಧಿ ಇರುವಂಗ ಅಲ್ಲಿ ಇರುವುದಿಲ್ಲ. ದೇವದತ್ತನು ಗೋಶಾಲೆಗೆ ಹೋದನು ಅನ್ನುವಾಗ ಬುದ್ಧಿ ಇರುವಂಗ ಇದ್ದ ದೇವದತ್ತ ಹೋಗಿದ್ದನ್ನ ಅರ್ಥ ಮಾಡ್ಕೊಳತ್. ಗೋಶಾಲೆಗೆ ಹೋಗ್ಯಾನ ಅಂತ ಅರ್ಥ ಮಾಡ್ಕೊಳತ್. ಅಲ್ಲಿ ಬುದ್ಧಿ ಇರುವಂಗ ಇದ್ದಿರ್ತದ. ಅಕಸ್ಮಾತ್ ದೇವದತ್ತನ ಯಾರಾದ್ರೂ ಕೇಳಾಕ್ ಬಂದ್ರೆ ಹೇಳ್ತಾರೆ, ಗೋಶಾಲೆ ಹೋಗ್ಯಾನ ನೋಡು, ನಿನ್ಗೆ ಅರ್ಜೆಂಟ್ ಇದ್ರೆ ಅಲ್ಲಿಗೆ ಹೋಗು, ಇಲ್ಲ ಅಂದ್ರೆ ಕೂಡ್ ಬರ್ತಾನೆ. ಈಗ ಇರುತ್ತದ ಬುದ್ಧಿ. ಅಲ್ಲೇ ಪ್ರತ್ಯಯ ರೂಪವಾಗಿರ್ತತಿ. ಇಲ್ಲೇ ಬುದ್ಧಿನ ಬಾಧಿಸ್ಕೋತದೆ. ಅದು ಬಾಧಿಸಿಗೊಳ್ತತಿ. ಯಾಗ ಅಂತ ನೀವು ಅನುಭವ ರೂಪದೊಳಗ ನೋಡಕ್ ಬರ್ತತಿ. ಅದನ್ನ ನನಗೂ ತಿಳಿಸ್ಲಿಕ್ಕೆ ಬರುದಿಲ್ಲ, ಮತ್ತೊಬ್ಬರಿಗೆ ತಿಳಿಸುವುದಲ್ಲ. ಅದು ನೀವ ಕಂಡ್ಕೋಬೇಕು. ನಾನು ಆತ್ಮ ಸ್ವರೂಪನು ಅನ್ನೋದಾಗಲಿ ಬ್ರಹ್ಮ ಸ್ವರೂಪನು ಅನ್ನೋದಾಗ್ಲಿ ಸಾಕ್ಷಿ ಅನುಭವ ಸಾಕಷ್ಟು ಸರಿ ತಿಳ್ಕೊತಾನೆ ಬಂದಾರ ಅಲ್ಲಿಂದ ಇಲ್ಲಿವರೆಗಿನು. ಅದನ್ನ ಅನುಭವ ಮಾಡ್ಕೊಳಕ ಪ್ರಯತ್ನ ಯಾಕೆ ಮಾಡೋದಿಲ್ಲ ನಾವು? ಬೇಸರ ಆಗಿಲ್ಲ ನಮಗ. ಸಂಸಾರ ಬೇಸರ ಆದವರು ಅದನ್ನ ಮಾಡ್ಕೋತಾರ. ಬ್ಯಾಡಪ್ಪ, ಇನ್ನ ಈ ಸಂಸಾರ ಭಗವಂತನದೊಳಗೆ ಚಿಕ್ಕು ಇದನ್ನು ವರ್ಣನೆ ಮಾಡ್ತಾ ಇರ್ಬೇಕಾದ್ರೆ, ಅಯ್ಯೋ ತಾಯಿ ಉದರೊಳಗಿದ್ದಾಗ ಎಷ್ಟು ಹಿಂಸೆಯನ್ನು ಅನುಭವಿಸೀವಿ, ಬಂದ ಮೇಲೆ ಎಷ್ಟು ಅನುಭವಿಸೀವಿ, ಸಾಕಾಗೈತಿಪ್ಪ ಅಂದವರು ಇದನ್ನ ಆತ್ಮ ಸ್ವರೂಪವನ್ನ ಅನುಭವಾನುಸಾರಿಯಾಗಿ ಕಾಣ್ತಾರ. ಅವ್ರಿಗೆ ಮುಮುಕ್ಷುಗಳು ಅಂತ ಕರೀತಾರೆ. ನಾವೇನು ಅಲ್ಲಲ್ಲ ಮುಮುಕ್ಷುಗಳು. ನಮ್ಗಿನ್ನೂ ಸಂಸಾರ ಬೇಕು. ಇನ್ನು ಹುಟ್ಟು ಸಾವಿನೊಳಗೆ ಸಿಕ್ಕೊಂಡು ಜನ್ಮ ಜನ್ಮಾಂತರ ಲೋಕಾಂತರ ವ್ಯವಹಾರ ಮಾಡೋದು ಬೇಕಾಗಿದೆ ನಮಗಿನ್ನು. ಬ್ಯಾಡದವ್ರಿಗಿದೆ ಅವ್ರು ಇರೋದು. ಭವದಿಂದ ಪಾರಾಗಬೇಕು, ನಾ ಮುಮುಕ್ಷ ಆಗಬೇಕು ಅನ್ನುವವ್ರಿಗೆ ಹೇಳ್ತಾರೆ. ಅದಕ್ಕಿಲ್ಲೇ ಎಂಬ ಬುದ್ಧಿಯೇ ಬಾಧಕವು, ಅದು ಎಂದಿಗೂ ಬಾಧಿತವಾಗಲಾರದು ಎಂಬ 6ರಲ್ಲಿ ಹೇಳಿದ್ದ ಯುಕ್ತಿಯನ್ನೇ ಇಲ್ಲಿ ಉಪಸಂಹಾರ ಮಾಡಿ ಹೇಳಿರುತ್ತದೆ. 6ನೇ ಶ್ಲೋಕದೊಳಗೆ ಅದನ್ನು ಹೇಳ್ಕೊಂಡ್ಬಂದಾರ. ಮುಂದಿನ ಶ್ಲೋಕದ ಅರ್ಥವನ್ನು ಈ ವಿವರಣೆಯಿಂದಲೇ ತಿಳ್ಕೊಳ್ಳಬೇಕು. ಇಲ್ಲಿ ವಿದ್ಯೆಯಂ ಎಂಬ ಪಾಠವನ್ನು ವ್ಯಾಖ್ಯಾನುಸಾರವಾಗಿ ಇಟ್ಟುಕೊಂಡಿದೆ. ಆದರೆ ಇತ್ಯೇವಂ ಜಾತಯ ಎಂಬುದಕ್ಕೆ ವಿದ್ಯೆಯ ಚತುರ್ಥಿ ಪಂಚಮಿ ಇಲ್ಲ ಚತುರ್ಥಿ ಹೆಚ್ಚಾಗಿ ಚತುರ್ಥಿ ವಿದ್ಯೆಯ ಎಂದು ಆಗ ಅನುಷಂಗವನ್ನು ಮಾಡಿಕೊಳ್ಳಬೇಕಾಗುವುದರಿಂದ ವಿರುದ್ಧವಾಗುವುದು. ಆದ್ದರಿಂದ ಧಿಯಾ ಎಂಬ ಮಾತನ್ನು ಬೋಧನಿಧಿ ವ್ಯಾಖ್ಯಾನದಲ್ಲಿ
ಅತ್ಯಾಹಾರ ಮಾಡಿಕೊಂಡಿದೆ. ಬ್ರಹ್ಮಾಶ್ಮಿತಿ ಧೀಶ್ಚೇಯಂ ನೋಡಿ, ಧೀಶ್ಚೇಯಂ ಎಂದು ಪಾಠ ಬಿದ್ದಿದ್ದರೆ ಅನ್ವಯದಲ್ಲಿ ಯಾವ ಕ್ಲೇಶವೂ ಇರುತ್ತಿರಲಿಲ್ಲ. ಇಲ್ಲಿ ವಿದ್ಯೆಯಂ ಅಂತ ಹೇಳ್ಕೊಂಬಂದಾರಲ್ಲ, ಬ್ರಹ್ಮಾಸ್ಮಿತಿ ಚ ವಿದ್ಯೆಯಂ ಅನ್ನೋದ್ರ ಬದಲಿ ಧೀಶ್ಚೇಯಂ ಅಂದ್ರೆ ಧೀ ಅಂದ್ರೆ ಬುದ್ಧಿ, ಅದರ ಕ್ರಿಯೆ ಹೇಗಿರ್ತತಿ ಅನ್ನೋದನ್ನ ಈ ಶಬ್ದ ಹಾಕಿದ್ರೆ ಇನ್ನೂ ಅನ್ವಯ ಮಾಡ್ಕೊಳಕ್ ನಮ್ಗೆ ಸುಲಭ ಆಗ್ತಿತ್ತು ಅಂತ ಹೇಳ್ಕೊಂಬಂದಾರ. ಇನ್ನು 214ನೇ ಶ್ಲೋಕ, ಇದು ಅದರ ಅನ್ವಯ ರೂಪವಾಗಿನೇ ಇದ್ದುಕೊಂಡದ. ಆ ವಿಚಾರವನ್ನು ನಾಳೆ ನಿಮಿಷ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ 4 ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೊರಡ್ತೀನಿ. ಹರಿ ಓಂ ತತ್ಸತ್.